ಒಮ್ಮೆ ಒಬ್ಬ ರೈತಂಗೆ ಅವನ ಹೊಲದಲ್ಲಿ ಒಂದು ಮೊಟ್ಟೆ ಸಿಗುತ್ತಂತೆ. ಅದನ್ನು ಅವನು ತನ್ನ ಫಾರಮಲ್ಲಿರೋ ಏನಿದೆಯೋ ಆ ಮೊಟ್ಟೆಗಳ ಜೊತೆ ಇಟ್ಟನಂತೆ. ಕೋಳಿ ಯಥಾ ರೀತಿ ಮೊಟ್ಟೆಗಳಿಗೆ ಕಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಹಾಗೆ ಮರಿಗಳನ್ನ ಕೂಡ ಹಾಕಿತ್ತಂತೆ. ಎಲ್ಲ ಮರಿಗಳು ಆದವು. ಆ ಒಂದು ಸ್ಪೆಷಲ್ ಮೊಟ್ಟೆನೂ ಕೂಡ ಏನಾಗುತ್ತೆ, ಮರಿ ಆಗುತ್ತೆ. ಆದರೆ ಅದು ಏನಾಗಿರುತ್ತೆ ಅಂತಂದರೆ ಒಂದು ಗರುಡದ ಮೊಟ್ಟೆ ಆಗಿರುತ್ತದೆ, ಗರುಡದ ಮರಿನ ಆಗಿರುತ್ತೆ. ಆದರೆ ಅದು ಕೂಡ ಎಲ್ಲ ಕೋಳಿಗಳ ಜೊತೆ ಏನಾಗುತ್ತೆ, ಕೋಳಿ ಮರಿ ಥರನೇ ಸ್ಟಾರ್ಟ್ ಆಗುತ್ತೆ ಬದುಕಲಿಕ್ಕೆ, ಹುಟ್ಟಲಿಕ್ಕೆ, ಅಂದರೆ ಕುಣಿಯೋದು, ಹಾರೋದು ಎಲ್ಲ ಮಾಡೋದು ಸಹ ಮಾಡ್ತಾ ಹೋಗ್ತಿರುತ್ತಂತೆ. ಇನ್ನೇನು ಇವಾಗ ಮರಿಗಳು ಸ್ವಲ್ಪ ದೊಡ್ಡವಾದವು, ಹಾರೋದಕ್ಕೆ ಪ್ರಯತ್ನ ಪಡ್ತಿದ್ದಾವಂತೆ. ಮೇಲೆ ಹಾರ್ತವೆ, ಕೆಳಗೆ ಬೀಳ್ತಿದ್ವಂತೆ. ಅದೇ ರೀತಿ ಈ ಗರುಡದ ಮರಿ ಕೂಡ ಏನಾಗ್ತಿತ್ತಂತೆ, ಆ ಮರಿಗಳ ಥರನೇ ಮೇಲೆ ಹಾರೋದು, ಕೆಳಗಿಳಿಯೋದಂತೆ. ಅವು ಸ್ವಲ್ಪ ಹಾರ್ತಿದ್ವಲ್ಲ ಮರಿಗಳು, ಕೋಳಿ ಮರಿಗಳು, ಅದೇ ಥರ ಹಾರ್ತಿತ್ತಂತೆ. ಆದರೆ ಗರುಡದ ಮರಿಗೆ ಮೇಲೆ ಹಾರೋ ಆಸೆ, ಯಾಕಂದರೆ ಅದು ಗರುಡದ ಮರಿ ಅಲ್ವಾ, ಇನ್ನು ತುಂಬ ಎತ್ತರಕ್ಕೆ ಹಾರೋ ಆಸೆ. ಆದರೆ ಈ ಮರಿಗಳೆಲ್ಲ ಚಿಕ್ಕದಾಗಿ ಸ್ವಲ್ಪನೇ ದೂರ ಹಾರ್ತವೆ, ಆದ್ದರಿಂದ ಅದು ಕೂಡ ಸ್ವಲ್ಪನೇ ಹಾರ್ತಾ ಇತ್ತು. ಒಂದಿನ ಆ ಮರಿ ಏನು ಮಾಡುತ್ತೆ, ಮೇಲೆ ದೊಡ್ಡದಾದ ಗರುಡ ಹಾರೋದನ್ನ ನೋಡುತ್ತೆ. ಗರುಡ ಹಾರೋದನ್ನ ನೋಡ್ಬಿಟ್ಟು ಕೇಳುತ್ತೆ ತನ್ನ ಕೋಳಿ ಅಮ್ಮನ ಹತ್ರ ಬಂದ್ಬಿಟ್ಟು, ಅಮ್ಮ ಅದ್ಯಾವುದು ಪಕ್ಷಿ ಅಮ್ಮ ಅಷ್ಟು ಮೇಲೆ ಹಾರ್ತಾ ಇದೆ ಅಂತ ಕೇಳುತ್ತೆ. ಅದಕ್ಕೆ ಅಮ್ಮ ಕೋಳಿ ಹೇಳುತ್ತೆ, ಅದು ಗರುಡ ಪಾಪು ಮಗು, ಅದು ಗರುಡ, ಅದು ತುಂಬ ಎತ್ತರಕ್ಕೆ ಹಾರುತ್ತೆ. ಅದರ ಎತ್ತರನ ಬೀಟ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ, ಅದು ಪಕ್ಷಿಗಳ ರಾಜ ಅಂತೇಳಿ ಹೇಳುತ್ತೆ. ನಾನು ಹಾರಬಹುದಾ ಅಷ್ಟು ಎತ್ತರಕ್ಕೆ ಅಮ್ಮ ಅಂತ ಕೇಳುತ್ತೆ. ಅದಕ್ಕೆ ಏನು ಹೇಳ್ತಾ ಇದೆಯಾ ಮಗು, ನೀನು ಕೋಳಿ ಮರಿಗಳು ಆ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯನೇ ಇಲ್ಲ, ಗರುಡನ ಎತ್ತರಕ್ಕೆ. ಹಾಗಾಗಿ ಸುಮ್ಮನೆ ಅದಕ್ಕೆ ಅಂತ ಟೈಮ್ ವೇಸ್ಟ್ ಮಾಡಬೇಡ, ನೀನೇನು ಇವಾಗ ಎಷ್ಟು ಹಾರ್ತಾ ಇದೆಯೋ ಅಷ್ಟರಲ್ಲೇ ನೀನು ಸಂತೋಷವಾಗಿರೋದನ್ನು ಕಲ್ತ್ಕೊ ಅಂತ ಹೇಳುತ್ತೆ. ಅದಕ್ಕೆ ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಅದು ಕೂಡ ಆ ಅಮ್ಮ ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೋಳಿ ಮರಿಗಳು ಹೇಗೆ ಬದುಕ್ತಿದ್ವು ಹಾಗೆ ತಾನು ಕೂಡ ಗರುಡ ಆಗಿದ್ರೂ ಕೋಳಿ ಮರಿ ಥರ ಬದುಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ನಮ್ಮ ಜೀವನ ನೋಡಿದರೂ ಅಷ್ಟೇ, ನಾವು ಇದನ್ನೇ ಕಾಣಬಹುದು. ನಮ್ಮ ಆಲೋಚನೆಗಳು ಮತ್ತು ವರ್ತನೆಗಳು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತವೆ. ನಾವೆಲ್ಲರೂ ಸಹ ಸಾಮರ್ಥ್ಯ ಮತ್ತು ಸಾಧ್ಯತೆಗಳಿಂದ ತುಂಬಿರ್ತೀವಿ. ನಾವು ಎಲ್ಲೇ ನಿಂತಿದ್ರೂ ಸಹ ನಮ್ಮ ಸಾಮರ್ಥ್ಯವನ್ನು ಗುರುತಿಸಬೇಕು. ನಮ್ಮ ಆಲೋಚನೆ ಮತ್ತು ದೃಷ್ಟಿಕೋನವನ್ನು ವಿಸ್ತರಿಸ್ಕೋಬೇಕು. ನಿಮ್ಮ ಜೀವನದಲ್ಲಿ ಮುಂದುವರಿಯೋದನ್ನು ತಡೆಯೋದಕ್ಕೆ ಅನೇಕ ಜನರು ನಿಮ್ಮ ಸುತ್ತಲೂ ಇರ್ತಾರೆ. ನೀವು ಅವರ ಮಾತನ್ನು ಕೇಳೋದಕ್ಕೆ ಪ್ರಾರಂಭಿಸಿದ್ರೆ ಏನಾಗುತ್ತಂದರೆ ಆಗ ನಿಮ್ಮ ಸ್ಥಿತಿಯು ಕೂಡ ಆ ಮರಿ ಗರುಡನಂತೆ, ಆ ಮರಿ ಪಕ್ಷಿಯಂತೆ ಆಗುತ್ತದೆ. ಯಾರು ಯಾವಾಗಲೂ ಅದೇ ಥರ ತನ್ನನ್ನು ಕೋಳಿ ಅಂತ ಪರಿಗಣಿಸ್ತಾರೋ ಹಾಗೆ ಎಂದಿಗೂ ಆಕಾಶದ ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ ಎಂದು ಪರಿಗಣಿಸಿದರೆ ಆಗ ನೀವು ಆ ಕೋಳಿ ಮರಿಗಳಂತೆ ಆಗ್ತೀರಾ. ಮತ್ತೆ ನೀವು ನಿಮ್ಮನ್ನು ಗರುಡ ಅಂತ ಹೇಳಿ ನೀವು ಅಂದ್ಕೊಂಡ್ರೆ ನೀವು ಗರುಡನಂತೆ ಇರ್ತೀರಾ, ಹಾಗೆ ಗರುಡನಂತೆ ಮೇಲಕ್ಕೆ ಹಾರ್ತೀರಾ. ಆದ್ದರಿಂದ ಜನರ ಸಲಹೆಗಳನ್ನು ಕೇಳೋದನ್ನು ನಿಲ್ಲಿಸಿ. ನೀವೇ ನಿಮ್ಮನ್ನು ಸೀಮಿತಗೊಳಿಸ್ಕೊಳ್ಬೇಡಿ, ನಿಮ್ಮ ಸಾಮರ್ಥ್ಯವನ್ನು ಮಿತಿಗೊಳಿಸಬೇಡಿ. ಗರುಡದಂತೆ ಬದುಕಿ, ಹಾಗೆ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೀರಿ. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.